ಸುನಿಲ್ ಕೂಡ ಹೇಳಿದಾಗೆ ಕಾನ್ವಾಯ್ ಕೂಡ ರೆಡಿ ಆಗಿದೆ. ರಾಜೀನಾಮೆ ಸಲ್ಲಿಕೆ ವೇಳೆ ಡಿ.ಕೆ. ಶಿವಕುಮಾರ್ ಉಪಸ್ಥಿತಿ ಸಾಧ್ಯತೆಯೂ ಕೂಡ ಇದೆ. ಅಗೇನ್ ಅದು ಕೂಡ ಅವರು ಕೊಡಕ್ಕೆ ಹೊರಟಿರುವಂತ ಒಂದೊಂದು ಸಂದೇಶಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ನಮಗಿದ್ದಂತ ಕುತೂಹಲ ಅದೇ, ಯಾರ್ಯಾರು ಅವ್ರ ಜೊತೆಗಿರ್ತಾರೆ, ಆಮೇಲೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲೂ ಅವ್ರು ಕೊಡಬಹುದಾ ಅಂತ ಸಂದೇಶ ಏನು. ಯಾಕಂತಾದ್ರೆ ಅದನ್ನೇ ನಾನು ಹೇಳಿದ್ದು, ಅಂದ್ರೆ ಹಿಂದೆ ಎಲ್ಲ ನಾವು ಗಮನಿಸ್ಬಿಟ್ಟಿದೀವಿ ರಾಜ್ಯದಲ್ಲಿ ರಾಜೀನಾಮೆ ಕೊಡೋದು, ಆ ಸಂದರ್ಭದಲ್ಲಿ ಕಣ್ಣೀರು ಹಾಕೋದು, ಅದು ಬೇರೆ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಕಾರಣ ಆಗೋದು, ಆಯಾ ಸಮುದಾಯ ವರ್ಗ ಆಯಾ ಸರ್ಕಾರಗಳ ವಿರುದ್ಧವಾಗಿ ಆ ಹೈಕಮಾಂಡ್ ವಿರುದ್ಧವಾಗಿ ಸಿಟ್ಟಿಗೇಳೋದು, ಮುಂದಿನ ಚುನಾವಣೆಯಲ್ಲಿ ಅದು ವ್ಯತಿರಿಕ್ತವಾಗಿ ಪರಿಣಾಮ ಬೀರೋದು, ಈ ಥರದ್ದು ಯಾವುದೂ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಕಾಂಗ್ರೆಸ್ ಇಟ್ಟಿರುವಂಥ ಬಹಳ ಎಚ್ಚರಿಕೆ ಹೆಜ್ಜೆ. ಅದಕ್ಕೆ ಹೇಳಿದ್ದು, ಇದು ಇಡೀ ದೇಶದ ರಾಜಕಾರಣಕ್ಕೆ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ತಾ ಇರುವಂಥ ಒಂದು ಸನ್ನಿವೇಶಗಳು ನಾವು ಇದೆಲ್ಲ ನೋಡ್ತಾ ಇರೋದು. ಆ ಕಾರಣಕ್ಕಾಗಿಯೇ ನಮಗಿರುವಂಥ ಕುತೂಹಲ ಅಂತ ಅಂದರೆ, ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋಕೆ ಹೋಗುವಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಯಾರ್ಯಾರು ಇರ್ತಾರೆ, ಅವ್ರ ನಡವಳಿಕೆ ಹೇಗಿರುತ್ತೆ, ಅವ್ರ ಹಾವಭಾವ ಹೇಗಿರುತ್ತೆ, ಇದೆಲ್ಲವೂ ಕೂಡ. ಯಾಕಂತಂದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘವಾಗಿ ಅಧಿಕಾರ ನಡೆಸಿರುವಂಥ ವ್ಯಕ್ತಿ. ಹೆಚ್ಚು ಕಡಿಮೆ 2902 ದಿನ, ಇವತ್ತಿನ 28ನೇ ತಾರೀಕನ ಲೆಕ್ಕಾಚಾರ ತನಕ ನಾವು ಹಾಕೋದಾದ್ರೆ 2902 ದಿನ ಆಯಿತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿರುವಂತಹ ದಿನಗಳು. ಸೊ ಇಂಥ ಸುದೀರ್ಘ ಅನುಭವ ಇರುವಂತಹ ಮುಖ್ಯಮಂತ್ರಿ ಇವತ್ತು ರಾಜೀನಾಮೆ ಕೊಡೋಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅದೊಂದು ವಿಶೇಷವಾದಂತಹ ಸನ್ನಿವೇಶನೇ. ಅದಕ್ಕೆ